ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಪಾರ್ಟ್ 2 ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ. ಹಬ್ಬ ಎಲ್ಲ ಮುಗಿಸಿ ಹಾಗೆ ಸುಮ್ಮನೆ ಕೂರ್ತಿದ್ದೆ. ನನ್ನ ಫ್ರೆಂಡು ಕಾಲ್ ಮಾಡಿದ್ಲು, ಹೊರಗಡೆ ಹೋಗೋಣ ಬಾ ಅಂತ. ಸರಿ ಎಲ್ಗಪ್ಪ ಹೋಗೋಣ ಅಂತ ಸಡನ್ ಪ್ಲ್ಯಾನ್ ಕೂಡ ಮಾಡೋಕ್ಕಾಗಿಲ್ಲ, ಯಾಕಂದರೆ ಆಲ್ರೆಡಿ ಮಧ್ಯಾಹ್ನ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ನನ್ನ ಇಬ್ಬರು ಫ್ರೆಂಡ್ಸ್ ಇರೋದು ಕೂಡ ನಿಮಿಷಾಂಬದಲ್ಲ. ಸೊ ಹಾಗಾಗಿ ನಿಮಿಷಾಂಬ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅವರು ಕೂಡ ಬರ್ತೀನಿ ಅಂತ ಅಂದರು. ಸೊ ನಿಮಿಷಾಂಬ ಟೆಂಪಲ್ಗೆ ಹೊರಟ್ವಿ. ತುಂಬ ರಶ್ ಇರುತ್ತೆ ಹಬ್ಬ ಇರೋದ್ರಿಂದ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಏನು ರಶ್ಶು ಇರಲಿಲ್ಲ. ಆರಾಮಾಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಸ್ವಲ್ಪ ಹೊತ್ತು ಕೂತಿದ್ದು ಹಾಗೆ ಮಾತಾಡ್ಕೊಂಡು ಬಂದ್ವಿ. ಹೊಳೆ ಹತ್ರ ಬಂದ್ವಿ. ಹೊಳೆ ಹತ್ರ ಕೂತ್ಕೊಂಡ್ವಿ, ಆಟ ಆಡುತ್ತಿದ್ವಿ. ಬಜ್ಜಿ ತಿನ್ನೋಣ ಅಂತ ಅನ್ನಿಸ್ತು. ಬಜ್ಜಿ ತಿಂದ್ಕೊಂಡು ಹಾಗೆ ನೀರಲ್ಲೆಲ್ಲ ಆಟ ಆಡಿದ್ವಿ. ಸೊ ಹೊಳೆ ಹತ್ರ ನಿಂತ್ಕೊಂಡ್ರೆ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ತುಂಬ ಪ್ರವಾಸಿ ತಾಣಗಳಿದೆಯಲ್ಲ, ಸೊ ಅಲ್ಲಿ ನಿಂತ್ಕೊಂಡ್ರೆ ಕರಿಘಟ್ಟ ಕಾಣಿಸುತ್ತೆ. ಆ ಕರಿಘಟ್ಟನೂ ನೋಡ್ಕೊಂಡು ಅಲ್ಲೇ ಪಕ್ಕದಲ್ಲೇ ಕಾಶಿ ವಿಶ್ವನಾಥೇಶ್ವರ ಟೆಂಪಲ್ ಕೂಡ ಇದೆ. ಅದನ್ನು ಕೂಡ ಅಲ್ಲಿಂದನೇ ಸುಮ್ಮನೆ ಹಾಗೆ ವೀಡಿಯೋ ಮಾಡ್ಕೊಂಡು ಅದು ಇದು ತುಂಬ ದಿನ ಆಗಿತ್ತು ಸಿಕ್ಕಿ ಮಾತಾಡ್ಕೊತ ಬಂದ್ವಿ. ಆಗಷ್ಟೇ ಊಟ ಮಾಡಿದ್ವಿ, ಬಜ್ಜಿ ಕೂಡ ತಿಂದಿದ್ವಿ. ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಜ್ಯೂಸೆಲ್ಲ ಕುಡಿಯೋದು ಬೇಡ ಅಂದ್ಕೊಂಡು ಗೋಲಿ ಸೋಡಾ ಕುಡಿದ್ವಿ. ಅಲ್ಲಿಂದ ಕುಡ್ಕೊಂಡು ಹಾಗೆ ಬಂದ್ವಿ. ಅಲ್ಲೆಲ್ಲ ಫ್ರೆಶ್ ವೆಜಿಟೇಬಲ್ಸ್ ಎಲ್ಲ ಮಾರ್ತಿದ್ರು. ಹಾಗೆ ನೋಡ್ಕೊಂಡು ಅದು ಇದು ಕಾಲು ಹೇಳ್ಕೊಂಡು ಮಾತಾಡ್ಕೊತ ಬಂದ್ವಿ. ತುಂಬ ಆಲ್ರೆಡಿ ಟೈಮ್ ಆಗಿತ್ತು, ಮನೆಯಿಂದ ಕೂಡ ಕಾಲ್ ಬರ್ತಿತ್ತು. ಸೊ ಹಂಗಾಗಿ ಮನೆಗೆ ಹೊರಟ್ವಿ. ಅವರು ಕೂಡ ಹೊರಟರು. ಹಾಗೆ ರೋಡಲ್ಲಿ ಬರ್ತಾ ನವಿಲು ನೋಡಿದ್ವಿ. ಸಿಟಿಲೆಲ್ಲ ನವಿಲು ನೋಡೋದೇ ತುಂಬ ಅಪರೂಪ. ಅಲ್ಲಿ ಬರ್ತಾ ಹಾಗೆ ನವಿಲು ನೋಡಿದ್ವಿ. ಹಾಗೆ ನವಿಲು ನೋಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ 6 o'clock 6:30 ಆಗೋಗಿತ್ತು. ಸೊ ಇದು ಇವತ್ತಿನ ಇಷ್ಟು ನಂದು ಫ್ರೆಂಡ್ಸ್ ಜೊತೆ ಆಗಿದ್ದು ಬ್ಲಾಗ್ಸು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಕೀಪ್ ಸಪೋರ್ಟಿಂಗ್. ಪಾರ್ಟ್ 3 ವೀಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.